ನಿಮ್ಮ ರೀಲ್ನ ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡೋಕ್ಕೂ ಮುಂಚೆ ಈ 5 ವಿಷಯಗಳನ್ನ ಗಮನದಲ್ಲಿಟ್ಕೊಳ್ಳಿ. 5ನೇದಂತೂ ತುಂಬ ಇಂಪಾರ್ಟೆಂಟು, ವಿಡಿಯೋನ ಮಿಸ್ ಮಾಡೋಕೆ ಹೋಗಬೇಡಿ. ಮೊದಲನೇದು, ಇನ್ಸ್ಟಾಗ್ರಾಮ್ ಎಡಿಟ್ಸಿಂದ ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೋತೀರಲ್ವಾ, ಅಲ್ಲಿಂದ ಇನ್ಸ್ಟಾಗ್ರಾಮ್ ಲೋಗೋ ಮೇಲೆ ಟ್ಯಾಪ್ ಮಾಡಿ ಅಲ್ಲಿಂದಾನೇ ವಿಡಿಯೋನ ಅಪ್ಲೋಡ್ ಮಾಡಿ. ಡೌನ್ಲೋಡ್ ಮಾಡಿ ಅಪ್ಲೋಡ್ ಮಾಡೋದನ್ನು ಅವಾಯ್ಡ್ ಮಾಡಿ. ಎರಡನೇದು, ನಿಮ್ಮ ಒಂದು ವಿಡಿಯೋಗೆ ಒಂದು ರಿಲೆವೆಂಟ್ ಆಗಿರೋ ಕ್ಯಾಪ್ಷನನ್ನು ಹಾಕಿ, ಜೊತೆಗೆ 10 ರಿಂದ 12 ಕೀವರ್ಡ್ಸ್ಗಳನ್ನು ಕೂಡ ಹಾಕಿ. ಕೀವರ್ಡ್ಸ್ ಅಂತ ಅಂದರೆ ನಿಮ್ಮ ಟಾಪಿಕ್ ವಿಡಿಯೋ ಎಡಿಟಿಂಗ್ ಆಗಿದ್ರೆ ಎಡಿಟಿಂಗ್, ವಿಡಿಯೋ ಎಡಿಟಿಂಗ್, ಕಂಟೆಂಟ್ ಕ್ರಿಯೇಟರ್, ಈ ಥರ ಕೆಲವೊಂದು ಕೀವರ್ಡ್ಸ್ಗಳನ್ನ ಹಾಕಿ. ಜೊತೆಗೆ ಒಂದು 5 ರಿಲೆವೆಂಟ್ ಆಗಿರೋ ಹ್ಯಾಶ್ಟ್ಯಾಗ್ಗಳನ್ನ ಕೂಡ ಹಾಕಿ. ಮೂರನೇದು, ಟ್ರಾನ್ಸ್ಲೇಟ್ ರೀಲ್ ಆಪ್ಷನ್ನ ಅನೇಬಲ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ರೀಲು 10 ರಿಂದ 12 ಲ್ಯಾಂಗ್ವೇಜ್ಗೆ ಆಟೋಮೆಟಿಕ್ ಆಗಿ ಟ್ರಾನ್ಸ್ಲೇಟ್ ಆಗುತ್ತೆ. ಈ ವಿಡಿಯೋ ಯಾರಿಗೆ ನಮ್ಮ ಭಾಷೆ ಬರಲ್ಲ ಅವ್ರಿಗೆ ರೆಕಮೆಂಡ್ ಆಗುತ್ತೆ. ಅವರು ಕೂಡ ಅವ್ರಿಗೆ ಗೊತ್ತಿರೋ ಭಾಷೆ ಎಲ್ಲ ನೋಡಿ ನಿಮಗೆ ಜಾಸ್ತಿ ವ್ಯೂಸ್ ಸಿಗೋ ಚಾನ್ಸಸ್ ಕೂಡ ಇರುತ್ತೆ. ನಾಲ್ಕನೇದು, ಶೇರ್ ಆಸ್ ಟೆಂಪ್ಲೇಟ್ ಆಪ್ಷನ್ ಕೂಡ ಯೂಸ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ರೀಲ್ ಯಾರಾದರೂ ರಿಮಿಕ್ಸ್ ಮಾಡಿದರೆ ಅಥವಾ ಶೇರ್ ಮಾಡಿದರೆ ಅವ್ರ ಪೇಜಲ್ಲಿ ನಿಮ್ಮ ಪೇಜ್ ಕ್ರೆಡಿಟ್ ಕೂಡ ಕಾಣಿಸುತ್ತೆ. ಐದನೇದು ಮತ್ತು ಲಾಸ್ಟ್ ಒನ್ನು, ಶೇರ್ ಆನ್ ಆಪ್ಷನಲ್ಲಿ ಫೇಸ್ಬುಕ್ ಮತ್ತು ಥ್ರೆಡ್ಸ್ ಎರಡನ್ನು ಎನೇಬಲ್ ಮಾಡಿ. ಇದರಿಂದ ಎಟ್ ಎ ಟೈಮ್ ನಿಮಗೆ ಫೇಸ್ಬುಕ್ ಮತ್ತು ಥ್ರೆಡ್ಸ್ಗೆ ವಿಡಿಯೋ ಅಪ್ಲೋಡ್ ಆಗುತ್ತೆ. ಸಪ್ರೇಟಾಗಿ ಅಪ್ಲೋಡ್ ಮಾಡುವಂಥ ಟೈಮ್ ಕೂಡ ಉಳಿಯುತ್ತೆ. ಆರನೇದು, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಇದೇ ಥರ ಯೂಸ್ಫುಲ್ ವೀಡಿಯೋಸ್ಗಳು ನನ್ನ ಪೇಜಲ್ಲಿ ಸಿಗ್ತಾನೆ ಇರುತ್ತೆ.